चलता ना प्रॉब्लम चलता ಸರ್ ಇದು ಸಣ್ಣದಪ್ಪ 24 ವಾರ್ಡ್ನಲ್ಲಿ ಇದು 2-3 ಯೂಸ್ ಹೊಡಿ ಬ್ಲಾಕ್ ಆಗಿತ್ತು. ಸುಮಾರು 10 ದಿವಸ ಆಯಿತು ಬ್ಲಾಕ್ ಆಗಿ. ಇದು ಸ್ವಲ್ಪ ಲೇಟ್ ಆಗಿದೆ. ಯಾಕೆಂದರೆ ಈ ಯೂಸ್ ಹೊಡಿನವ್ರದ್ದು ಬಂದು ಲಾಸ್ಟ್ ಡಿಸೆಂಬರ್ಗೆ ಕ್ಲೋಸ್ ಆಯಿತು. ಅವ್ರ ಕಾಂಟ್ರಾಕ್ಟ್ ಕ್ಲೋಸ್ ಆಯಿತು. ಕ್ಲೋಸ್ ಆದಮೇಲೆ ಅದು ಏನು ಮಾಡೋಕ್ಕಾಗಿಲ್ಲ. ಕ್ಲೋಸ್ ಆದಮೇಲೆ ಅವ್ರ ಕೋಲಾರಲ್ಲಿ ಗಾಡಿ ಬಿಟ್ಬಿಟ್ಟು ಅವರು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಮುನ್ಸಿಪಾಲ್ಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಯೂಸ್ ಹೊಡಿಯೋದೇ ಮಾಡಬೇಕು. ಅದು ಗಾಡಿ ಇಲ್ಲ, ಡ್ರೈವರ್ ಇಲ್ಲ, ಮೆಟೀರಿಯಲ್ ಇಲ್ಲ. ಆ ಥರ ಸ್ವಲ್ಪ ಲೇಟಾಗಿ ಇವಾಗ ಕಮಿಷನರು ಅವರು ನಮ್ಮ ಲೀಡ್ರು ನಾವು ಎಲ್ಲ ಹೋಗಿ ಮಾತಾಡಿ ಅವ್ರು ಯೂಸ್ ಹತ್ರ ಮಾತಾಡಿ ಎಲ್ಲ ರೆಡಿ ಮಾಡಿ ಪಾಪ ನಿಮ್ಮದೇ ಅಲ್ವಾ ಸುಳ್ಳು ಹೇಳೋದು ಎಲ್ರಿ ನೀವೆಲ್ಲ ಯೂಸ್ಲಿ ಮತ್ತು ಅಲ್ಲಿ ಹೋಗಿ ನಿಲ್ಸ್ಕೊಂಡ್ರೆ ಈಗ ಅದು ಅಪ್ಪಡೇ ಹೇಳಿ ನಿಮಗೆ ಎಷ್ಟು ಸತಿ ಫೋನ್ ಮಾಡ್ತೀನಿ ಹೇಳಿ, ಎಷ್ಟು ಸತಿ ಫೋನ್ ಮಾಡ್ತೀನಿ, ಯಾಕೆ ಬರ್ತಿಲ್ಲ ಅದು ಹೇಳಿ. ನೀನು ಮಾತಾಡೋದು ನಿಜ ಅಫಿಷಿಯಲ್ ಇಲ್ವಾ? ಏನೋ ಆಯ್ತು ಅದಕ್ಕೋಸ್ಕರ ಕೊಡ್ತಾರೆ. ಇದು ಮುಂಚೆ ಅವನ ಕೊಟ್ಟಿಲ್ಲ. ಮತ್ತು ಅದಕ್ಕೆ ಒಂದು ಹೇಳ್ತಾರೆ ಈ ನಮ್ಮ ಸ್ವರ್ಣಭೂಮಲ್ಲಿ 3-4 ರೋಡ್ ಸುಮಾರು 30-40 ಲಕ್ಷದಲ್ಲಿ ರೋಡ್ ಮಾಡಿ ಇಲ್ಲೇ ಇದೆ ಐಮಾಸ್ ಲೈಟ್. ಆ ಐಮಾಸ್ ಲೈಟ್ ಮಾಡಿದ್ದೀವಿ. 4 CCM ರೋಡು ಲೈಟು, ಸೋಡಿಯಂ ಲೈಟ್ ಇದೆಲ್ಲ ಹಾಕ್ಕೊಡ್ತೀವಿ. ಇದೊಂದು 5-6 ದಿವಸ ಲೇಟ್ ಆಯಿತು. ಅದಕ್ಕೆ ಬೇರೆ ಯಾರೋ ಯೂಟ್ಯೂಬಲ್ಲಿ ಕೊಡೋದು ಅದು ಇದು ಅದು ಸರಿಯಲ್ಲ. ಕೆಲಸ ಮಾಡೋರು ಮಾಡ್ತಾನೇ ಇದ್ದೀವಿ. ಇವಾಗೆಲ್ಲ ಯಾರು ಕೇಳೋದೇ ಇಲ್ಲ, ಯಾರು ಕೇಳಿಲ್ಲ. 4 ರೋಡ್ ಸಣ್ಣಗೊಂಬಲ್ಲಿ ಆಗಿದೆ. ಎಷ್ಟು ಕೆಲಸನ ಮಾಡ್ತಿರಲಿಲ್ಲ. ಇದು ಒಂದು ವಾರ ಆಯಿತು, ಇಲ್ಲ ಅಂತ ಹೇಳಿಲ್ಲ. 1 ವಾರ ಅಂದ್ರೆ ಸಂಬಂಧಪಟ್ಟ ಯೂಸಿಡಿಗೆ ಮುನ್ಸಿಪಾಲ್ಟಿ ಕನೆಕ್ಷನ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಅವ್ರು ಮಾತ್ರ ಹೆಂಗಂತ ಬಂದು ಮಾಡ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ಕ್ಲೋಸ್ ಆಯಿತು. ಇನ್ ಬಿಟ್ವೀನ್ ಕಮಿಷನರ್ ಮಾತಾಡಿ ನಾವು ಕಮಿಷನರ್ಗೆ ಹೇಳಿ ಮಾತಾಡಿ ಅದೇನೋ ಒಂದು ಕನ್ಕ್ಲೂಷನ್ ಬಂತು. ಕನ್ಕ್ಲೂಷನ್ ಬಂದ ಮೇಲೆ ಇದೇ ಇವರು ರಾಮವಾರ ಕರೆಕ್ಟಾಗಿ ಮಾಡೋದು ಕೆಲಸ. ಯೂಸಿಟಿ ರಾಮ್ ಅಂತ ಅವ್ರ ಹೆಸರು. ಅವರು ಬಂದು ಅವ್ರನ್ನೂ ಹೇಳ್ತಾಯಿದ್ರು ನನಗೇನು ಸರ್ ಗಾಡಿ ಕೊಟ್ಟರೆ ನಾನು ಬಂದು ಮಾಡ್ತಿದ್ದೆ ಅಂದರೆ ಅವ್ರು ಹೇಳಿದ್ರು. ಆಮೇಲೆ ಕಮಿಷನರ್ ಕರ್ಕೊಂಡು ಹೋಗಿ ಮಾತಾಡಿ ಜನ ಆಗಿ ನನ್ನ ಕೊಟ್ಟಿದ್ದಾರೆ. ಅದೇ ಅವ್ರು ಹೇಳಿದ್ರು. ಮತ್ತೆ ಯಾವಾಗ ಗಾಡಿ ಕೊಟ್ಟರು ನಿಮಗೆ ಮುನ್ಸಿಪಾಲ್ಟಿ ಯಾವಾಗ ನಿಮ್ಗೆ ಕೊಟ್ಟಿದ್ದು ಅದೇ ಸರ್ ನನ್ನ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದು. ಸ್ವಲ್ಪ ಜೋರಾಗಿ ಹೇಳಪ್ಪ. ಅದೇ ಇವತ್ತು ಕೊಟ್ಟಿದ್ದಾರೆ ಸರ್. ನನ್ನ ಕೊಟ್ಟರು ಇವಾಗ ಕೆಲಸ ಇವತ್ತು ಕೆಲಸಕ್ಕೆ ಬಂದಿದ್ದು ಅಷ್ಟೇ. ಇದು ವಿಷಯ. ಇದಕ್ಕೆ ಕೆಲವು ಅಧಿಕಾರಿಗಳಿದ್ದಾರೆ. ಅವ್ರು ಏನು ಮಾಡೋದು, ಒಂದು ಫೋನ್ ಇದೆ ಅಂತ ಇಟ್ಕೊಂಡು ಏನೋ ಒಂದು ವೀಡಿಯೋ ತಗೊಂಡು ಎಲ್ಲರೂ ಕಳಿಸ್ತಾರೆ. ಆಗುತ್ತಾ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಎಲ್ರಿ ಸೂಟ್ ಮೇಲೆ ಗಲಾಟ ಮಾಡಿ ನಮ್ಗೆ ಸಾಕಾಯಿತು. ಇಲ್ಲ ಆ ಎಮ್ಮನ ಏನು ಮಾಡೋಕ್ಕಾಗಿಲ್ಲ, ಕಮಿಷನ್ಗೆ ಏನು ಮಾಡೋಕ್ಕಾಗಲಿಲ್ಲ. ಆ ಎಮ್ಮ ಹತ್ರ ಗಲಾಟ ಮಾಡಿ ನನ್ನ ಮಗಳ ಥರ ಎಮ್ಮ ಅವರು ಸರ್ ನಾವು ಏನು ಮಾಡೋದು, ಯೂಸ್ ಹೊಡಿ ಇಲ್ಲಿಲ್ಲ, ಯೂಸ್ ಹೊಡಿ ನಮ್ಗೆ ಇನ್ಚಾರ್ಜ್ ಕೊಟ್ಟರೆ ನಾವು ಮಾಡ್ತೀವಿ. ಕಮಿಷನ್ ಹೇಳಿದ್ರೆ ಅವರು ಅದೇ ಏನೋ ಮಾಡಿ ನನ್ನ ಕ್ಲಿಯರ್ ಆಯಿತು. ನನ್ನನ್ನು HI ಮೇಲೆ ಗಲಾಟೆ ನಂದು ಆಫೀಸಿಲ್ಲ. ನಾಳೆ ಏನೋ ಮಾಡಿ ಬರುತ್ತೆ ಸರ್ ಮಾಡ್ತೀವಿ. ಇವಾಗ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಕ್ಲಿಯರ್ ಆಗ್ತದೆ. ಥ್ಯಾಂಕ್ ಯು. ದೊಡ್ಡ ಪ್ರಾಬ್ಲಮ್ ಇದೆ. ಇನ್ನು ಮೇಲೆ ಈ ಪ್ರಾಬ್ಲಮ್ಸ್ ಬರಲೇನಮ್ಮ? ಇಲ್ಲ ಸರ್, ಇವರು ವಾಟರ್ ಬೋರ್ಡ್ ಅವರು ಗಾಡಿ ಕೊಟ್ಟಿದ್ದಾರೆ. ಅವರು ಹೆಲ್ಪರು ಇದ್ದಾರೆ. ಇವರು ಎಲ್ಲೆಲ್ಲಿ ಲೈನ್ಸ್ ಇದೆ ಅಂತ ನಮಗೆ ಇವಾಗ ಸ್ವಲ್ಪ ಗಮನಕ್ಕೆ ಬಂದಿದೆ. ಅದರ ಪ್ರಕಾರ ಇಲ್ಲಿ ಏನಿದೆ ಕಂಪ್ಲೇಂಟ್ ಆಗ್ತದೆ. ಈಗ ಕಂಪ್ಲೇಂಟ್ ಬಂದಿದ್ದು ನೀವು ಅಟೆಂಡ್ ಮಾಡ್ತೀರಾ ಎಲ್ಲ ಕಡೆನೂ? ಎಲ್ಲ ಕಡೆನೂ ಅಟೆಂಡ್ ಮಾಡ್ತೀವಿ. ಇದರಲ್ಲಿ ಮೇಯ್ನ್ ಏನಂದರೆ ಯೂಶಲಿ ಇದು ಆಗಿದೆ ಅಲ್ಲ ಟ್ಯಾಂಕ್, ಯಾವ ಕಡೆ ಹೋಗುತ್ತೆ ಯಾವ ಕಡೆ ಬರುತ್ತೆ ಅಂತ ರೂಟ್ ಇವ್ರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಅದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ. ಬರ್ತಾರೆ, ನೋಡ್ತಾರೆ ಇದು ಯಾವ ಕಡೆ ಹೋಗುತ್ತೆ ರೂಟು, ಅದೇ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ನಾವು ನಮ್ಮ ಮುನ್ಸಿಪಾಲ್ಟಿನ ತಗೊಂಡು ಬಂದು ಅಲ್ಲಿ ಮಾಡಿ ಅದು ರೂಟ್ ಯಾವ ಕಡೆ ಹೋಗುತ್ತೆ ಅಂತ ಯಾರು ಗೊತ್ತಿಲ್ಲ. ವಾಪಸ್ ಅದು ಏನೋ ಮುನ್ಸಿಪಾಲ್ಟಿ ಬಂದರು ನೋಡಿದ್ರು ಹೋದ್ರು ಅಂತ ಹೇಳ್ತಾರೆ. ಅವ್ರವ್ರು ಬಂದ್ರೇ ಆ ಕೆಲಸ ಆಗುತ್ತೆ. ಯಾರು ಬಂದರೆ ಹೆಂಗೆ ಕೆಲಸ ಆಗುತ್ತೆ ಅವ್ರಿಗೂ ಗೊತ್ತು. ಇದು ನೋಡಿ ಅಲ್ಲಿ ಓಪನ್ ಮಾಡಿ ಇದು ಹೋಗಿ ಒಂದೊಂದು ಆಗಿ ಬರ್ತಾಯಿದ್ದೀವಿ.
ನಿನ್ನೆ ಸಂಜೆ ಕೊಟ್ಟಿದ್ದಾರೆ ಸರ್ ಗಾಡಿ. ಜ್ವರ ಸ್ವಲ್ಪ ಮತ್ತೆ ನಿನ್ನೆ ಸಂಜೆ ಕೊಟ್ಟಿದ್ದಾರೆ, ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇನ್ಮೇಲೆ ಏನಿದೆ ನಾವು ಅಂದರೆ ಈಗ ಈ ವ್ಯಕ್ತಿ ನಗರಸಭೆಯಲ್ಲೇ ಇರ್ತಾರಾ ಹಾಗೆ ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಾರೆ. ನಿಮ್ಮಲ್ಲೇ ಇರ್ತಾರೆ? ಕೆಲಸ ಹ್ಯಾಂಡ್ ಓವರ್ ಆಗೈತಲ್ಲ, ಮುನ್ಸಿಪಲ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಮುನ್ಸಿಪಲ್ ಹ್ಯಾಂಡ್ ಓವರ್ ಆದಮೇಲೆ ಗಾಡಿ ಎತ್ಕೊಂಡು ಏನಿದೆ ಕೆಲಸ ನಮ್ಮ ಕೆಲಸದಿಂದ ಮಾಡ್ತೀವಿ. ಯಾವಾಗ ಆರ್ಡರ್ ಆಗಿದೆ? ಯಾವಾಗ? ಇವತ್ತು ನನ್ನ ಹ್ಯಾಂಡ್ ಓವರ್ ಆಗಿದೆ. ನನ್ನ ಆಗಿದ್ದು ಇವತ್ತು ಕೆಲಸ ಮಾಡ್ತಾರೆ. ಅದು ಹೇಳಿ ಅಷ್ಟೇ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.